ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಹ್ಯಾಪಿ ಈಸ್ಟರ್. ಯೇಸು ಸ್ವಾಮಿನ ಎಬ್ಸಿ ಕಳಿಸಿದ್ದಾಯಿತು. ನೆಕ್ಸ್ಟ್ ಯೇಸು ಸ್ವಾಮಿ ಬರೋದು 25 ಡಿಸೆಂಬರ್ಗೆ ಅನೇಕರ ಜೀವಿತದಲ್ಲಿ. ಆದರೆ ನಿಜವಾದ ಯೇಸು ಕ್ರಿಸ್ತರ ಶಿಷ್ಯರು, ನಾನು ಕ್ರೈಸ್ತರು ಅಂತ ಹೇಳಲ್ಲ, ಕ್ರೈಸ್ತರಲ್ಲಿ ಬೇರೆ ಬೇರೆ ಟೈಪಲ್ಲಿದ್ದಾರೆ. ನಿಜವಾದ ಯೇಸು ಕ್ರಿಸ್ತನ ಶಿಷ್ಯರ ಹೃದಯದಲ್ಲಿ ಯಾವಾಗಲೂ ಆತನು ಇರ್ತಾನೆ. ಅದಕ್ಕೋಸ್ಕರ ನಾವು ತಲೆ ಬಗ್ಗಿಸಿ ಪ್ರಾರ್ಥನೆ ಮಾಡೋದು. ತಲೆ ಬಗ್ಗಿದಾಗ ನಾವು ನೋಡೋದು ನಮ್ಮ ಹೃದಯದಲ್ಲಿರುವಂಥ ದೇವರನ್ನು. ಸೊ ಪ್ರತಿ ಶುಭ ಶುಕ್ರವಾರಕ್ಕೆ ನಾನು ಒಂದು ವಾಕ್ಯವನ್ನು ಹೇಳ್ತಾ ಇದ್ದೆ. ಇವತ್ತು ನನ್ನ ಆರೋಗ್ಯ ಸರಿ ಇಲ್ಲ, ಚರ್ಚಿಗೆ ಹೋಗೋಕ್ಕೂ ಆಗಲಿಲ್ಲ. ಭಾಳ ಕೋಲ್ಡು, ಕಾಫು, ಮೈಕೈ ನೋವು, ಭಾಳ ಪರಿಸ್ಥಿತಿ ಭಾಳ ಇದಾಗಿತ್ತು. ಸೊ ಮನೆಯಲ್ಲೇ ಇದ್ದೆ. ಎಲ್ಲರೂ ಚರ್ಚಿಗೆ ಹೋದರು ನಮ್ಮ ಮನೆಯಲ್ಲಿ. ಸೊ ನನಗೆ ಆಲೋಚನೆ ಬಂತು, ನಾನಂತೂ ಚರ್ಚಿಗೆ ಹೋಗಲಿಲ್ಲ. ಅಟ್ಲೀಸ್ಟು ನನಗೆ ದೇವರು ಕೊಟ್ಟಂಥ ವಾಕ್ಯವನ್ನು, ಒಂದು ಆಲೋಚನೆಯನ್ನು ಯಾಕೆ ನಾನು ಹಂಚ್ಕೊಬಾರ್ದು ಇವತ್ತಿನ ದಿನ ಅಂತ. ಅದಕ್ಕೋಸ್ಕರವಾಗಿ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ದಯವಿಟ್ಟು ಇದನ್ನು ಗಮನ ಇಟ್ಟು ಕೇಳ್ರಿ. ಇದು ನಿಮ್ಮ ಜೀವಿತಕ್ಕೆ ಬೇಕಾದಂಥದ್ದು, ವಿಶೇಷವಾಗಿ ಸೇವಕರುಗಳಿಗೆ ಬೇಕಾಗಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಅನೇಕ ಸಾರಿ ನಾನು ಸೇವಕರನ್ನು ನೋಡುವಾಗ ಸೇವಕರು ಬಂದು ನಮಗೆ ಹೇಳ್ತಾ ಇರ್ತಾರೆ, ನಮ್ಮ ಮನೇಲಿ ಈ ಪ್ರಾಬ್ಲಮ್ ಇದೆ, ನಮ್ಮ ಮನೇಲೂ ಪ್ರಾಬ್ಲಮ್ ಇದೆ, ಪ್ರತಿಯೊಬ್ಬರ ಮನೇಲೂ ಪ್ರಾಬ್ಲಮ್ ಇರ್ತದೆ. ಅದನ್ನು ಜಯಿಸೋದಕ್ಕೆ ಪ್ರತಿಯೊಬ್ಬರು ಪ್ರಯತ್ನ ಮಾಡ್ತಾ ಇರ್ತಾರೆ, ಪ್ರಾರ್ಥನೆ ಮಾಡಿರಿ ಅದಕ್ಕೋಸ್ಕರವಾಗಿ ಅಂತ. ಆದರೆ ಸತ್ಯವೇದ ಸ್ಪಷ್ಟವಾಗಿದೆ. ಅದಕ್ಕೆ ಸತ್ಯವೇದ ಅಂತ ಹೇಳೋದು. ಸ್ಪಷ್ಟವಾಗಿದೆ, ಅದರಲ್ಲಿ ಯಾವುದೇ ತಾರತಮ್ಯ ಇಲ್ಲ. ನಾವು ಅದನ್ನು ಸ್ಟಡಿ ಮಾಡೋದಿಲ್ಲ ಅಷ್ಟೇ. ನಮಗೆ ಬೇಕಾಗಿರೋ ವಾಕ್ಯಗಳನ್ನ ತಗೊಂಡು ಸಂಡೇ ಮಾತಾಡಿ, ಸಂಡೇ ಕೇಳಿಸ್ಕೊಂಡು ನಾವು ಜೀವಿಸ್ತಾ ಇದ್ದೀವಿ. ಅದರಲ್ಲಿ 90% ಆಶೀರ್ವಾದದ ವಾಕ್ಯಗಳು. ನೀವು ಚರ್ಚಿಗೆ ಬಂದರೆ, ಚರ್ಚಲ್ಲಿದ್ದರೆ, ದೇವರಿಗೆ ನಿಮ್ಮ ಜೀವನ ಕೊಟ್ಟರೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿಬಿಡ್ತಾರೆ. ನಿಮಗೆ ಎಲ್ಲಿಲ್ದಿರೋ ಆಸ್ತಿ ಎಲ್ಲ ಬಂದ್ಬಿಡ್ತದೆ, ಮನೆ ಕಟ್ಬಿಡ್ತೀರಾ, ಆಮೇಲೆ ಆರೋಗ್ಯ ಚೆನ್ನಾಗಾಗ್ಬಿಡ್ತದೆ. ಎಲ್ಲ ವಿಚಾರಗಳನ್ನು ಹೇಳೋದ್ರಲ್ಲೇ ಕಳೆದುಬಿಡ್ತಾಯಿದ್ದೀವಿ ಹೊರತು ನಮ್ಮ ಆತ್ಮವನ್ನು ಯಾವ ರೀತಿಯಾಗಿ ನಾವು ಪರಲೋಕಕ್ಕೆ ಸಿದ್ಧಪಡಿಸ್ಕೊಳ್ಬೇಕು, ಆ ಎತ್ತಲ್ಪಡುವಿಕೆಗೆ ಸಿದ್ಧಪಡಿಸ್ಕೊಳ್ಬೇಕು, ನಿತ್ಯ ಜೀವಕ್ಕೆ ಸಿದ್ಧಪಡಿಸ್ಕೊಳ್ಬೇಕು ಅನ್ನೋದನ್ನೇ ಮರ್ತೋಗ್ತಾಯಿದ್ದೀವಿ. ಬರೀ ನಮ್ಮ ಜೀವನನ ಈ ಭೂಮಿ ಮೇಲೆ ಹೆಂಗೆ ಸಂತೋಷವಾಗಿ ಬದುಕಬೇಕು ಅನ್ನೋದ್ರ ಮೇಲೆ ಮಾಡ್ತಾಯಿದ್ದೀವಿ. ಪಾಸ್ಟ್ರುಗಳು ಅಷ್ಟೇ, ಬಂದವ್ರಿಗೆ ಅವ್ರ ಅವಶ್ಯಕತೆ ಕರೆಕ್ಟಾಗಿ ಪ್ರಾರ್ಥನೆ ಮಾಡ್ತಾರೆ. ಅವರ ಆತ್ಮಗಳಿಗೋಸ್ಕರವಾಗಿ, ಅವರ ಮಾನಸಿಕ ಬದಲಾವಣೆಗೋಸ್ಕರವಾಗಿ, ಮಾನಸಾಂತರಕ್ಕೋಸ್ಕರವಾಗಿ ಭಾಳ ಕಡಿಮೆ ಸಭೆಗಳಲ್ಲಿ ಕಡಿಮೆ ಜನ ಪ್ರಯತ್ನ ಪಡ್ತಾ ಇರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಲೌಕಿಕವಾಗಿ ಆಶೀರ್ವಾದಗಳು. ಆ ಚರ್ಚಿಗೆ ಹೋದರೆ ಆಶೀರ್ವಾದ ಬಂದ್ಬಿಡ್ತದೆ, ಈ ಚರ್ಚಿಗೆ ಹೋದರೆ ಆಶೀರ್ವಾದ ಬಂದ್ಬಿಡ್ತದೆ, ಈ ಸೇವಕರ ಹತ್ರ ಪ್ರೇರಣೆ ಮಾಡಿಸ್ಕೊಂಡ್ಬಿಟ್ರೆ ನನಗೆ ಆಶೀರ್ವಾದ ಬಂದ್ಬಿಡ್ತದೆ. ಇದೆಲ್ಲ ಲೋಕದಲ್ಲಿ ನಡೆಯುವಂಥ ವಿಷಯಗಳು. ಸತ್ಯವೇದ ಹಂಗೆ ಹೇಳೋದಿಲ್ಲ. ಮೊದಲು ನೀತಿಗಾಗಿಯೂ ದೇವರ ರಾಜ್ಯಕ್ಕಾಗಿಯೂ ತವಕ ಪಡ್ರೆ ಆಮೇಲೆ ಎಲ್ಲ ಸಿಗ್ತದೆ ಅಂತ ಹೇಳ್ತಾರೆ. ಸೊ ನಾವು ದೇವರ ರಾಜ್ಯ ಬಗ್ಗೆನೂ ಯೋಚನೆ ಮಾಡಲ್ಲ, ನೀತಿ ಬಗ್ಗೆನೂ ಯೋಚನೆ ಮಾಡಲ್ಲ. ಎಲ್ಲ ಸಿಗಬೇಕು ಅಂತ ಹೇಳಿದ್ರೆ ಎಲ್ಲಿಂದ ಸಿಗ್ತದೆ ಹೇಳ್ರಿ? ಅದು ಎರಡು ಸ್ಟೆಪ್ ಹಾಕಿದ ಮೇಲೆ ಮೂರನೇ ಸ್ಟೆಪ್ ಸಿಕ್ಕೋದು. ಸೊ ಮೊದಲನೇದಾಗಿ ನಾನು ರಕ್ಷಣೆ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ರಕ್ಷಣೆ ಅಂದ್ರೇನು? ಎಲ್ಲರೂ ಅಂದ್ಕೊಂಡಿದ್ದಾರೆ, ಒಂದು ಸಾರಿ ಯೇಸು ಸ್ವಾಮಿನ ನಾವು ಅಂಗೀಕರಿಸ್ಬಿಟ್ರೆ, ಬ್ಯಾಪ್ಟಿಸಮ್ ತೊಗೊಂಡ್ಬಿಟ್ರೆ ಆಗೋಯ್ತು, ನಮ್ಮ ಜೀವನ ಪರಲೋಕಕ್ಕೆ ಫಿಕ್ಸ್ ಆಗೋಯ್ತು, ಸೀದಾ ಪರಲೋಕಕ್ಕೆ ಹೊರಟೋಗ್ಬಿಡ್ತೀವಿ ಸತ್ತೋಗ್ಬಿಟ್ರೆ. ಅದಕ್ಕೆ ಇರೋವರೆಗೂ ಮಜಾ ಮಾಡಿ ಸಂತೋಷವಾಗಿರೋಣ ಇಲ್ಲಿ. ಸೊ ದೇವರಿಂದ ಬರೀ ಈ ಲೋಕದಲ್ಲಿ ಬೇಕಾದಂಥ ಆಶೀರ್ವಾದಗಳನ್ನ ಪಡ್ಕೊಳ್ಳೋಣ, ಆ ಲೋಕದಲ್ಲಿ ನೋಡ್ಕೊಳ್ಳೋಣ.
ಅನ್ನೋ ಒಂದು ಆಲೋಚನೆಯಲ್ಲೇ 90% ಕ್ರೈಸ್ತರು ನಾವು ಬದುಕ್ತಾ ಇರೋದು. ಆದರೆ ರಕ್ಷಣೆ ಹಂಗಲ್ಲ. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತದೆ. ನಾನು ಸಿಂಪಲ್ಲಾಗಿ ನಿಮಗೆ ತಿಳಿಸಿ ಹೇಳ್ತೀನಿ. ನೀವು ರಕ್ಷಣೆ ಹೊಂದೋಕ್ಕೆ ಮುಂಚೆ ಒಂದು ಪುಸ್ತಕ ಇತ್ತು. ಅದರಲ್ಲಿ ನೀವು ಮಾಡೋ ಒಳ್ಳೆಯದು ಕೆಟ್ಟದ್ದು ಎಲ್ಲ ಬರಿತಾಯಿದ್ರು. ಬರೆದು ಪೇಜ್ ಕೆಳಗಡೆ ಲಾಸ್ಟಲ್ಲಿ ಅನಾಲಿಸಿಸ್ ನಡೀತಾ ಇತ್ತು, ಯಾವುದು ಎಷ್ಟಿದೆ ಅಂತ. ಒಳ್ಳೆಯದು ಎಷ್ಟು ಮಾಡಿದೆಯಾ, ಕೆಟ್ಟದ್ದು ಎಷ್ಟು ಮಾಡಿದೆಯಾ ಬರೆದು ಇಡ್ತಾಯಿದ್ರು. ಅದ್ರ ಪ್ರಕಾರ ಇಲ್ಲಿ ಭೂಮಿ ಮೇಲೆ ನಿನಗೆ ಆಶೀರ್ವಾದ, ಇದು ಪ್ರತಿಫಲ ಸಿಕ್ಕೋದು. ಆದರೆ ರಕ್ಷಣೆ ಹೊಂದಿದ ಮೇಲೆ ನಿನಗೆ ನಿನ್ನೆ ಇನ್ನೊಂದು ಪುಸ್ತಕ ಓಪನ್ ಆಗ್ತದೆ. ಆ ಪುಸ್ತಕದಲ್ಲಿ ನಿನ್ನ ಹೆಸರು ಬರೆಯಲ್ಪಡ್ತದೆ. ಅಲ್ಲಿಗೆ ಮುಗಿದೋಗಲ್ಲ. ಆ ದಿನದವರೆಗೂ ನೀನು ರಕ್ಷಣೆ ಹೊಂದೋ ದಿನದವರೆಗೂ ಎಂಥ ಕಠಿಣವಾದಂಥ ಪಾಪ ಮಾಡಿದರೂ ಸಹ ದೇವರು ಕ್ಷಮಿಸಿ ನಿನ್ನನ್ನು ಶುದ್ಧ ಮಾಡ್ತಾನೆ. ಆಮೇಲೆ ಒಂದು ಹೊಸ ಪುಸ್ತಕ ನಿನಗೆ ಸ್ಟಾರ್ಟ್ ಆಗ್ತದೆ. ಅದರಲ್ಲಿ ನೀನು ಮಾಡುವಂಥ ಪ್ರತಿಯೊಂದು ಕಾರ್ಯವೂ ಬರೆಯಲ್ಪಡ್ತದೆ. ನೀನು ಸತ್ತೋಗಿ ನೀರಿನಲ್ಲಿ ಮುಳುಗಿದಾಗ, ಸತ್ತು ನೀರಿನ ಹೊರಗಡೆ ಬಂದಾಗ, ಹೊಸ ಪುನರುತ್ಥಾನ ಹೊಂದಿ ಬಾರ್ನ್ ಅಗೇನ್ ಅಂದರೆ ಮತ್ತೆ ಹೊಸದಾಗಿ ಹುಟ್ಟಿದ ಮೇಲೆ ಹೊಸ ಅಕೌಂಟ್ ಸ್ಟಾರ್ಟ್ ಆಯಿತು. ಹೊಸ ಅಕೌಂಟಲ್ಲಿ ಏನೇನು ಮಾಡ್ತೀವೋ ಅದೆಲ್ಲ ಬರೆಯಲ್ಪಡ್ತದೆ. ಒಳ್ಳೇದು ಮಾಡಿದ್ದು ಬರೆಯಲ್ಪಡ್ತದೆ, ಕೆಟ್ಟದ್ದು ಮಾಡಿದ್ದು ಬರೆಯಲ್ಪಡ್ತದೆ. ಈ ಪುಸ್ತಕ ಇಲ್ಲೇ ಇನ್ನೊಂದು ಪುಸ್ತಕ ಇರ್ತದೆ. ಜೊತೆಗೆ ಜೀವಬಾಧ್ಯರ ಪುಸ್ತಕ ಒಂದು ಬುಕ್ ಆಫ್ ಲೈಫ್ ಆಫ್ ಜೀಸಸ್ ಕ್ರೈಸ್ಟ್ ಒಂದಿರ್ತದೆ. ಅದರಲ್ಲಿ ನಿನ್ನ ಹೆಸರು ಇರಬೇಕು. ಅಲ್ಲಿ ನಿನ್ನ ಹೆಸರು ಇರಬೇಕು ಅಂತ ಹೇಳಿದ್ರೆ, ಇಲ್ಲಿ ಆವರೇಜು ನೀನು ಮನುಷ್ಯ, ನಿನ್ನ ಕೈಯಲ್ಲಿ ತಪ್ಪು ನಡೀತದೆ. ಆದರೆ ಅಲ್ಲಿ ಹೆಸರು ಇರಬೇಕು ಅಂತ ಹೇಳಿದ್ರೆ, ಇಲ್ಲಿ ನಿಂದು ಜೀವನ ಆವರೇಜು, ನಿನ್ನ ಒಂದು ಪಾಪದ ಜೀವನ ಮತ್ತು ಲೌಕಿಕ ಜೀವನ ಮತ್ತು ದೈವಿಕ ಜೀವನ, 2 ಜೀವನ ಸ್ಟಾರ್ಟ್ ಆಯ್ತು ಇಲ್ಲಿ ಇವತ್ತು. ಆತ್ಮಿಕ ಜೀವನ ಒಂದು, ಲೌಕಿಕ ಜೀವನ ಒಂದು. ಆ 2ರಲ್ಲಿ ಇದು ಟಾಪಲ್ಲಿರಬೇಕು. ಆತ್ಮಿಕ ಜೀವನ ನಿಂದು ಆತ್ಮಿಕವಾಗಿ ಡೇ ಬೈ ಡೇ ನೀನು ಬೆಳಿಬೇಕು. ಆತ್ಮಿಕವಾದಂಥ ಆಶೀರ್ವಾದಗಳನ್ನ ಹೊಂದಬೇಕು. ಆತ್ಮಿಕವಾದಂಥ ಕಾರ್ಯಗಳನ್ನು ನೀನು ಮಾಡಬೇಕು. ಆತ್ಮಿಕವಾಗಿ ನೀನು ಬದುಕ್ತಾ ಇರಬೇಕು. ಆವಾಗ ನಿನ್ನ ಹೆಸರು ಆ ಜೀವಬಾಧ್ಯ ಪುಸ್ತಕದಲ್ಲಿ ಇರ್ತದೆ. ಇಲ್ಲಾಂದರೆ ಅಲ್ಲಿ ಇರೋದಿಲ್ಲ ಪುಸ್ತಕದಲ್ಲಿ, ಮತ್ತು ಹಳೆಯ ಸ್ಟೋರಿನೇ. ಸೊ ಇವತ್ತಿನ ದಿನ ನಾವೇನು ಮಾಡ್ತಾಯಿದ್ದೀವಿ? ಭಾನುವಾರ ಒಂದು ದಿನ ಚರ್ಚಿಗೆ ಬರ್ತೀವಿ, ವಾಕ್ಯ ಹೇಳ್ತಾರೆ, ಕೇಳಿಸ್ಕೊತೀವಿ. ಕೆಲವರು ಭಾಳ ಇಮೋಷ್ನಲ್ಲಾಗಿ ಹೇಳಿದಾಗ ಹತ್ತು ಬಿಡ್ತೀವಿ ಬೇಕಂದರೆ. ಇಲ್ಲಾಂದರೆ ಆವಾಗ ಮನಸ್ಸು ಬದಲಾಗ್ತದೆ. ಆವಾಗ ದೇವರ ಹತ್ರ ಕ್ಷಮಾಪಣೆ ಕೇಳ್ಕೊತೀವಿ. ಇನ್ಮೇಲೆ ಇಂಥ ಕೆಲಸ ಮಾಡಬಾರ್ದು ಅಂತ ಅಂದ್ಕೊತೀವಿ. ಅದ್ರ ಜೊತೆಗೆ ಟಕ್ ಅಂದ್ಬಿಟ್ಟು ಒಂದೊಂದು ಆಲೋಚನೆ ಬರ್ತದೆ, ಅವನಿಗಿಂತ ನಾನು ಬೆಸ್ಟ್ ಅಲ್ವಾ? ಇದು ದೊಡ್ಡ ಪಾಪ. ಇನ್ನೊಬ್ಬನ್ನ ನಿನಗೆ ಕಂಪೇರ್ ಮಾಡ್ಕೊಳ್ಳೋದು ದೊಡ್ಡ ಪಾಪ. ಸೊ ಸಭೆಗಳಲ್ಲಿ ಇದು ನಾನು ಏನು ಕೇಳಿದೆ ಅಂತ ಹೇಳಿದ್ರೆ, ನಿಮ್ಮ ಪರಿಸ್ಥಿತಿ ಹೆಂಗಿದೆ ಅಂತ ನೀವೇ ಅನಲೈಸ್ ಮಾಡ್ಕೋಬೇಕು ಹೊರತು ಯಾರು ಇದಕ್ಕೆ ಕಾರಣಕರ್ತರಲ್ಲ. ದೇವರು ಕೂಡ ಕಾರಣಕರ್ತನಲ್ಲ. ನೀನು ಅನ್ಕೊಬೋದು ದೇವ್ರ ಚಿತ್ತ ಇಲ್ದಂಗೆ ಇದು ನಡೀತದ ಅಂತ. ಇಲ್ಲ, ಕೆಟ್ಟದ್ದು ಯಾವುದಕ್ಕೂ ದೇವ್ರ ಕಾರಣಕರ್ತನಲ್ಲ. ಸತ್ಯವೇದ ಕೂಗಿ ಹೇಳ್ತದೆ. ನೀನು ಕೆಟ್ಟದ್ದು ಮಾಡ್ತಾಯಿದ್ದೀಯ ಅಂತ ಹೇಳಿದ್ರೆ ಅದಕ್ಕೆ ದೇವರು ಕಾರಣಕರ್ತನಲ್ಲ. 20 ವರ್ಷದ ಮುಂಚೆ, 30 ವರ್ಷದ ಮುಂಚೆ, ಇಲ್ಲ ಹುಟ್ಟಿದ್ದೆ ಕ್ರೈಸ್ತನಾಗಿ ಹುಟ್ಟಿರ್ತೀಯ, ಬೈಬಲ್ ಓದ್ತಾ ಇರ್ತೀಯ, ಡೈಲಿ ಒಂದು ಚಾಪ್ಟರ್ ಬೈಬಲ್ ಓದ್ತಾ ಇರ್ತೀಯ, ಪ್ರಾರ್ಥನೆ ಮಾಡ್ತಾ ಇರ್ತೀಯ, ನಿನಗೋಸ್ಕರ ನಿನ್ನ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇರ್ತೀಯ. ಅದೇ ಸ್ಟೇಜಲ್ಲಿ ಅಲ್ಲೇ ಇದೆಯಾ? ಒಬ್ಬ ಸೇವಕರು ಹೇಳ್ತಾಯಿದ್ರು, ಕ್ರಿಶ್ಚಿಯನ್ಸ್ ಜೀವನ ಹೆಂಗಿದೆ ಅಂತ ಹೇಳಿದ್ರೆ ಸ್ಟ್ಯಾಂಡ್ ಹಾಕ್ಬಿಟ್ಟು ಸೈಕಲ್ ಹೊಡಿತಾ ಇರೋದು. ಸೈಕಲೇನೋ ತುಳಿತಾವ್ರೆ, ಕಷ್ಟ ಬಿದ್ದು ತುಳಿತಾ ಇದ್ದಾರೆ. ಆದರೆ ಸ್ಟ್ಯಾಂಡ್ ಹಾಕಿರೋದ್ರಿಂದ ಅದು ಎಲ್ಲೂ ಹೋಗ್ತಾ ಇಲ್ಲ, ಅದು ಅಲ್ಲೇ ಇದೆ. ತಿರುಗೋದು ಮಾತ್ರ ಕಾಣಿಸ್ತಾ ಇದೆ. ಇವರು ಚಕ್ರ ನೋಡ್ತಾರೆ, ತಿರುಗ್ತಾ ಇದೆ ಚಕ್ರ, ಬಟ್ ಅಲ್ಲೇ ಇದ್ದಾರೆ. ಒಬ್ಬ ಸೇವಕರು, ದೊಡ್ಡ ಸೇವಕರು ಹೇಳ್ತಾಯಿದ್ರು. ಅದನ್ನು ನಾನು ಕೇಳಿಸ್ಕೊಂಡೆ, ನಿಜ ಸತ್ಯ ಅನ್ನಿಸ್ತು. ಎಷ್ಟೊಳ್ಳೆ ಎಕ್ಸಾಂಪಲ್ಲು. ಸೊ ನೀನು ಬದುಕಬೇಕಾಗಿರೋದು ಈ ಕ್ರೈಸ್ತಿಯ ಜೀವಿತ ಅಂತ ಹೇಳಿದ್ರೆ
ಒಬ್ಬ ಕ್ರಿಶ್ಚಿಯನ್ನಾಗಿ ನೀನು ಸರ್ಟಿಫಿಕೇಟಲ್ಲಿ ಕ್ರಿಶ್ಚಿಯನ್ನಾಗಿ ನಿನ್ನ ಹೆಸರು ಈ ಕ್ರಿಶ್ಚಿಯನ್ ಹೆಸರು ಇಟ್ಕೊಂಡು ಅಥವಾ ಒಂದು ದೊಡ್ಡ ಸಭೆಗೆ ನೀನು ಮೆಂಬರ್ ಆಗಿಬಿಟ್ಟು ಅಲ್ಲಿನ ಪದ್ಧತಿಗಳು ಬೈಬಲ್ ಬಿಟ್ಟು ಬೇರೆ ಇನ್ನೊಂದು ಪುಸ್ತಕ ಇರ್ತದೆ ಅಲ್ಲಿ. ಎಲ್ಲ ಜಾಗದಲ್ಲೂ ಬೈಬಲ್ ಬಿಟ್ಟು ಹೊರಗಡೆ ಇನ್ನೊಂದು ಪುಸ್ತಕ ಇದೆ, ಎಲ್ಲದರಲ್ಲೂ ಎಲ್ಲ ಡಿನಾಮಿನೇಷನಲ್ಲೂ ಇದೆ. ಕೆಲವು ಮಾತ್ರ ಬೈಬಲ್ನ ಮಾತ್ರ ಆಧಾರ ಮಾಡ್ಕೊಂಡಿದ್ದಾವೆ, ಇಲ್ಲಾಂದರೆ ಬೇರೆ ಕಡೆಯಲ್ಲೆಲ್ಲ ಕಂಡೀಷನ್ಸು, ರೂಲ್ಸು, ರೆಗ್ಯುಲೇಷನ್ಸು, ಡಿಸಿಪ್ಲಿನ್ ಬುಕ್ ಅಂತ ಇರ್ತದೆ, ಎಲ್ಲ ಇರ್ತದೆ, ಅದ್ರ ಪ್ರಕಾರ ಹೋಗ್ತಾರೆ. ಬೈಬಲಲ್ಲಿ ಇರೋದು ನಡೆಸ್ತಾರೆ, ನಡಲಿ ಬಿಟ್ಟೆ ಅದು ಪರವಾಗಿಲ್ಲ, ಆದರೆ ಆ ರೂಲ್ಸ್ ಮಾತ್ರ ಅವ್ರು ಫಾಲೋ ಮಾಡಬೇಕು. ಸೊ ಈ ರೀತಿ ಇರಬೇಕಾದ್ರೆ ನಮ್ಮ ಜೀವನದಲ್ಲಿ ಮೊದಲನೇ ಯೋಹಾನನ ಪತ್ರ 5ನೇ ಅಧ್ಯಾಯ ಅದರ 16-17ನೇ ವಚನದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನೀನು ಮಾಡುವಂಥ ಪಾಪ ಕಾರ್ಯಗಳು 2 ರೀತಿಯಲ್ಲಿದ್ದಾವೆ. ಅದಕ್ಕೆ ಪಾಸ್ಟರ್ಗಳೇ, ನೀವು ಕೆಲವ್ರಿಗೆ ಪ್ರೇಯರ್ ಮಾಡಿದಾಗ ಯಾಕೆ ವರ್ಕೌಟ್ ಆಗಲ್ಲ ಅಂತ ಹೇಳಿದ್ರೆ, ಆ ಪಾಪ ಅಲ್ಲಿರ್ತದೆ ಅವರಲ್ಲಿ, ನಿಮಗೆ ಕಾಣಿಸಲ್ಲ. ಯಾಕಂದರೆ ನೀವು ನಿಮ್ಮ ಆಲೋಚನೆ ಏನಿರ್ತದೆ, ಒಬ್ಬ ಮೆಂಬರು ಚರ್ಚಿಗೆ ಬಂದುಬಿಟ್ರೆ ಸಾಕು ಅಂತ. ನಿಮ್ಮ ಚರ್ಚಿಗೆ ಬರೋ ಮೆಂಬರು ತಪ್ಪು ಮಾಡ್ತಾಯಿದ್ರು ನೋಡಿಕೊಂಡು ನೋಡ್ದಂಗೆ ಸುಮ್ಮನೆ ಇರ್ತೀರಾ, ಹಿಂದೆ ಮಾತಾಡ್ತೀರಾ, ಮುಂದೆ ಅವ್ರನ್ನ ಹೊಗಳ್ತಾ ಇರ್ತೀರಾ. ಅದಕ್ಕೆ ಕೆಲವ್ರಿಗೆ ನೀವು ಪ್ರಾರ್ಥನೆ ಮಾಡಿದಾಗ ಅವರು ನಿಲ್ಲೋದಿಲ್ಲ, ಅವರಿಗೆ ಅದ್ಭುತಗಳಾಗೋದಿಲ್ಲ, ಅವ್ರ ಜೀವನದಲ್ಲೇ ಕಾರ್ಯಗಳು ನಡೆಯೋದಿಲ್ಲ. ಯಾಕಂದರೆ ನೀವು ತಿಳ್ಕೊಳ್ಳೋಕ್ಕಾಗೋದೇ ಇಲ್ಲಲ್ಲ ಅವ್ರದ್ದು ಒರಿಜಿನಲ್ ಪ್ರಾಬ್ಲಮ್ ಏನು ಅಂತ. ಒಬ್ಬ ಸೇವಕರು ಹತ್ರ ಒಬ್ಬ ಅಮ್ಮ ಬಂದ್ಲಂತೆ ಪ್ರೇಯರ್ ಮಾಡಿಸೋದಕ್ಕೆ. ಬಂದ್ಬಿಟ್ಟು, ನಮ್ಮ ಯಜಮಾನರು ಜಾಸ್ತಿ ಕುಡಿತಾರೆ, ಹೊಡಿತಾರೆ, ಮನೆಗೆ ದುಡ್ಡು ಕೊಡಲ್ಲ, ಭಾಳ ತೊಂದರೆ ಕೊಡ್ತಾರೆ ಅಂತ ಪ್ರಾರ್ಥನೆ ಮಾಡಿ ಅವ್ರಿಗೋಸ್ಕರ ಅಂತ. ಸರಿ, ಇವರು ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಇವರು ದೇವರ ಆತ್ಮಲ್ಲಿ ತುಂಬಿದ್ದರಿಂದ ಅರ್ಥ ಮಾಡ್ಕೊಳ್ರಿ ಪಾಸ್ಟರ್ಗಳೇ, ಎಲ್ಲಿವರೆಗೂ ನಿಮ್ಮಲ್ಲಿ ದೇವರ ಆತ್ಮ ಕಾರ್ಯ ಮಾಡೋದಿಲ್ವೋ ನಿಮ್ಮ ಸೇವೆ ವ್ಯರ್ಥ, ವೇಸ್ಟ್. ನೀವು ಪರಲೋಕಕ್ಕೆ ಹೋಗಲ್ಲ, ಹೋಗೋರ್ನು ಹೋಗಕ್ಕೆ ಕೊಡಲ್ಲ. ಅಯ್ಯೋ ಇದ್ದಿರ್ತಾರ. ಆ ಸೇವಕರಿಗೆ ದೇವ್ರ ಹತ್ರ ಕೇಳಿದ್ರಂತೆ, ದೇವರೇ ಇವ್ರ ಗಂಡ ಬಗ್ಗೆ ಏನು ಅಂತ. ಅಮ್ಮ ದೇವ್ರು ಹೇಳಿದ್ರಂತೆ, ಪ್ರಾಬ್ಲಮ್ ಇರೋದು ಗಂಡನಲ್ಲ, ಎಮ್ನಲ್ಲೇ ಅಂತಂತೆ. ನಾವು ಹೇಳ್ತೀವಾ, ನಮ್ಮ ಚರ್ಚಲ್ಲಿ ಯಾರನ್ನ ಬಂದು ನಮ್ಗೆ ಪ್ರೇಯರ್ ಮಾಡಿರಿ ಅಂತ ಹೇಳಿದ್ರೆ ಇದನ್ನು ಕೇಳಿಬಿಟ್ಟು ಅವ್ರಿಗೆ ಹೇಳ್ತೀವಾ, ನಿಂದು ಪ್ರಾಬ್ಲಮ್ಮು ನಿನ್ನ ಗಂಡಂದಲ್ಲ ಅಂತ ಹೇಳ್ತೀವಾ? ಏನು ಪ್ರಾಬ್ಲಮ್ ದೇವ್ರೆ? ಇವಳು ಜಗಳ ಆಡ್ತಾಳೆ, ಗಂಡನ ಜೊತೆ ಭಾಳ ಜಗಳ ಆಡ್ತಾಳೆ, ಅದಕ್ಕೋಸ್ಕರ ಅವ್ನು ಕುಡಿದು ಬರ್ತಾನೆ. ಇವಳು ಜಗಳ ಆಡೋದು ನಿಲ್ಲಿಸ್ಬಿಟ್ರೆ ಅವ್ನು ಕುಡಿಯೋದು ನಿಲ್ಲಿಸ್ಬಿಡ್ತಾನೆ. ಇವಳು ಪ್ರೀತಿನೇ ತೋರಿಸಲ್ಲ, ಅದಕ್ಕೋಸ್ಕರ ಅವನು ಕುಡಿತಾ ಇದ್ದಾನೆ. ಇವಾಗ ಕೂಡ ಬರೋಕ್ಕೆ ಮುಂಚೆ ಇವಾಗ ಜಸ್ಟ್ ಚರ್ಚ್ ಪ್ರೇಯರ್ ಬರೋಕ್ಕೆ ಮುಂಚೆ ಗಂಡನ ಹತ್ರ ಚೆನ್ನಾಗಿ ಜಗಳ ಆಡಿ ಬಂದಿದ್ದಾಳೆ. ಆ ಸೇವಕರು ಹೇಳ್ಬಿಟ್ರು ಓಪನ್ ಆಗಿ, ನೋಡಮ್ಮ, ನೀನು ಇವಾಗ ತಾನೇ ನಿನ್ನ ಗಂಡನ ಹತ್ರ ಜಗಳ ಮಾಡಿಬಿಟ್ಟು ಬಂದ? ಹೌದು ಸ್ವಾಮಿ. ಯಾಕೆ ಜಗಳ ಮಾಡಿದೆ? ಬಸ್ ಚಾರ್ಜ್ ಕಾಸು ಕೊಡಲಿಲ್ಲ ಅವನು ನಾನು ಚರ್ಚಿಗೆ ಬರ್ತೀನಿ ಅಂತ ಹೇಳಿದ್ರೆ ಕಾಣಿಕೆ ಕಾಸು ಕೊಡಲಿಲ್ಲ, ಕುಡಿತಾನೆ, ಚೆನ್ನಾಗಿ ಬೆಂಡೆತ್ತು ಬಂದುಬಿಟ್ಟಿದ್ದೀನಿ ಅಂತಂತೆ. ಹಂಗಿದ್ರೆ ನಿನ್ನ ಗಂಡ ಲೈಫಲ್ಲಿ ಸೆಟ್ಲ್ ಆಗೋದಿಲ್ಲ, ಒಳ್ಳೆಯವನಾಗೋದಿಲ್ಲ. ಯಾಕೆಂದರೆ ನಿನ್ನಲ್ಲಿ ಬದಲಾವಣೆ ಇಲ್ಲಲ್ಲ. ಸೊ ಸೇವಕರಾದಂಥ ನಮಗೆ ಆ ಒಂದು ಜ್ಞಾನ ಇರಬೇಕು, ಪರಿಜ್ಞಾನ ಇರಬೇಕು. ಅದು ಯಾವಾಗ ಬರ್ತದೆ ಅಂತ ಹೇಳಿದ್ರೆ, ಯಥಾರ್ಥವಾದ ಹೃದಯದಿಂದ ನಾನು ಸೇವೆ ಮಾಡುವಾಗ, ಜೀವನ ಮಾಡೋಕ್ಕೋಸ್ಕರವಾಗಿ, ಜೀವನಕ್ಕೆ ಒಂದು ಆಧಾರವಾಗಿ, ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ
ನಾವು ದೇವ್ರ ಸೇವಕರಾಗ್ಬಿಟ್ಮೇಲೆ ದೇವ್ರ ಮೇಲೆ ಡಿಪೆಂಡ್ ಆಗಿರಬೇಕೇ ಹೊರತು ಮನುಷ್ಯರ ಮೇಲೆ ಡಿಪೆಂಡ್ ಆಗಿರಬಾರ್ದು. ದೇವ್ರ ಮನುಷ್ಯರನ್ನ ಉಪಯೋಗಿಸ್ತಾರೆ. ನಾನು ಯಾರು ₹1 ಕೇಳಲ್ಲ. ಆದರೆ ನನಗೆ ಅವಶ್ಯಕತೆ ಇದ್ದಾಗ ತಾನಾಗಿ ಬಂದು ನನ್ನ ಅಕೌಂಟಲ್ಲಿ ಬಿದ್ದಿರ್ತದೆ. ನನಗೆ ಗೊತ್ತೇ ಇರಲ್ಲ ಯಾರು ಕಳಿಸಿದಾರಂತ. ಅಂದರೆ ಯಾಕೆ ಕಳಿಸಿದ್ರು ಅವರು, ಅವ್ರಿಗೆ ಯಾರು ಹೇಳಿದ್ರು, ಅವ್ರಿಗೆ ಮನಸ್ಸಲ್ಲಿ ಯಾರು ಬಂತು ಅಂತ. ಕೆಲವರು ನಾನು ಫೋನ್ ಮಾಡಿ ಕೇಳಿದೆ, ಯಾಕಪ್ಪ ನನಗೆ ಕಳಿಸ್ಬಿಟ್ಟಿದ್ಯಾ ಬೈ ಮಿಸ್ಟೇಕೇನ ಕಳಿಸ್ಬಿಟ್ಟ ಅಂತ. ಇಲ್ಲ, ನನ್ನ ಮನಸ್ಸಲ್ಲಿ ದೇವರು ನನಗನ್ನಿಸ್ತು ನಿಮಗೆ ಕಳಿಸ್ಬೇಕು ಅಂತ, ಅದಕ್ಕೋಸ್ಕರ ನಾನು ಕಳಿಸ್ದೆ ಅಂತಾನೆ. ದೇವರು ನಮ್ಮ ಅವಶ್ಯಕತೆನ ಪೂರ್ತಿ ಮಾಡಬಲ್ಲ. ಅವಶ್ಯಕತೆ ಬಿದ್ದರೆ ಕಾಗೆ ಕೈಯಲ್ಲಿ ಕಳಿಸ್ತಾನೆ, ಇಲ್ಲಾಂದರೆ ದೂತರನ್ನೇ ಕಳಿಸ್ತಾನೆ. ಇದು ನನ್ನ ಜೀವನದ ಅನುಭವ. ಇದು ನಾವು ವಿಶ್ವಾಸಿಗಳನ್ನ ನೋಡಬೇಕಾಗಿಲ್ಲ. ವಿಶ್ವಾಸಿಗಳ ಅಭಿವೃದ್ಧಿಗೋಸ್ಕರ ಪ್ರಾರ್ಥನೆ ಮಾಡಿರಿ, ಆವಾಗ ಆಟೋಮೆಟಿಕ್ಕಾಗಿ ವಿಶ್ವಾಸಿಗಳು ಚರ್ಚಿನ ನೋಡ್ಕೊತಾರೆ. ಬರೀ ಕಥೆಗಳು ಹೇಳ್ಕೊಂಡು ಚರ್ಚಲ್ಲಿ ನಮ್ಮ ಅವಶ್ಯಕತೆ ಇದಿದೆ, ನಮ್ಮ ಅವಶ್ಯಕತೆ ಅದಿದೆ. ಕೆಲವು ಪಾಸ್ಟ್ರುಗಳು ಹೇಳೋದಿಲ್ಲ, ತಾವೇ ಕಷ್ಟ ಬೀಳ್ತಾ ಇರ್ತಾರೆ. ತಪ್ಪು. ಸಭೆಯ ಅವಶ್ಯಕತೆಗಳನ್ನ ಹಂಚ್ಕೊಬೇಕು. ನಿಮ್ಮ ಅವಶ್ಯಕತೆ ಅಲ್ಲ. ನನ್ನ ಮಗನಿಗೆ ಫೀಸ್ ಕಟ್ಟಬೇಕು, ನನ್ನ ಮಗಳಿಗೆ ಅಡ್ಮಿಷನ್ ಮಾಡಿಸ್ಬೇಕು, ನನ್ನ ಗಾಡಿ ತೊಗೊಬೇಕು, ನನ್ನ ಚರ್ಚಿನ ಅವಶ್ಯಕತೆಗೋಸ್ಕರವಾಗಿ ಕೇಳ್ರಿ. ಚರ್ಚ್ ಬಾಡಿಗೆ ಕಟ್ಟಬೇಕು, ಚರ್ಚಲ್ಲಿ ವಸ್ತುಗಳನ್ನ ತರಬೇಕು, ಕಮ್ಯುನಿಯನ್ ಐಟಮ್ಸ್ ತರಬೇಕು. ಆಮೇಲೆ ಚರ್ಚಲ್ಲಿ ಬಡವರಿಗೋಸ್ಕರ ನಾವು ಸಹಾಯ ಮಾಡಬೇಕು. ಬಾಡಿಗೆ ಕಟ್ಬಿಟ್ಟಿರ್ತೀರ, ಬೇರೆ ಅವಶ್ಯಕತೆಗಳು ಪೂರ್ತಿಯಾಗಿರ್ತದೆ, ಎಲೆಕ್ಟ್ರಿಕ್ ಬಿಲ್ ಕಟ್ಟಬೇಕು. ಇವೆಲ್ಲ ಈ ಚರ್ಚ್ ವಿಷಯ ಹೇಳ್ರಿ. ಎತ್ಕೊಂಡಿದ್ದ ತಕ್ಷಣ ಲಿಸ್ಟ್ ಕೊಟ್ಬಿಡೋದು. ಆ ವಿಶ್ವಾಸಿಗಳು ಇವ್ರು ನಮ್ಮ ಹತ್ರದ್ದು ಅವರು ಯೋಚನೆ ಮಾಡ್ತಾರೆ, ನಾವು ಕಾಸು ಕೊಟ್ಟು ಯಾಕಪ್ಪ ತೊಗೊಬೇಕು ಆಶೀರ್ವಾದ. ದೇವ್ರ ಹತ್ರ ಹೋದರೆ ದೇವರು ಫ್ರೀಯಾಗಿ ಕೊಡುವಾಗ ಅಂತ. ದೇವರು ನಿನ್ನ ಫ್ರೀಯಾಗಿ ಆಶೀರ್ವಾದಗಳು ಕೊಡೋದಕ್ಕೆ ಇಟ್ಟಿರೋದು. ಸೊ ನೀನು ಪ್ರಾರ್ಥನೆ ಮಾಡಬೇಕಾದ್ರೆ, ಕೆಲವ್ರನ್ನ ಪ್ರಾರ್ಥನೆ ಮಾಡಬೇಕಾದ್ರೆ ದೇವ್ರ ಹತ್ರ ಕೇಳಬೇಕು, ದೇವರೇ ಇವ್ರು ಬಂದಿದ್ದಾರಲ್ಲ, ಈ ಸಮಸ್ಯೆ ಏನು, ಅದನ್ನು ಕೇಳೋದಕ್ಕೆ ಫಸ್ಟು ನೀನು ನಿನ್ನ ಜೀವನದಲ್ಲಿ ಯಥಾರ್ಥವಾಗಿರಬೇಕು. ಯಥಾರ್ಥ ಅಂತ ಹೇಳಿದ್ರೆ ಹೌದಂದರೆ ಹೌದು, ಇಲ್ಲಾಂದರೆ ಇಲ್ಲ, ಅಷ್ಟರಲ್ಲೇ ಇರಬೇಕು. ದುಡ್ಡಿನ ಆಸೆಗೋಸ್ಕರ, ಜನರನ್ನು ಮೆಚ್ಚಿಸೋದಕ್ಕೋಸ್ಕರ ಅವು ಪೂಸಿ ಮಾತುಗಳು ಮಾತಾಡಿ ಅವ್ರನ್ನ ಹೊಗಳಿ ಅವ್ರು ತಪ್ಪು ಮಾಡ್ತಾಯಿದ್ರು ಅದನ್ನು ಖಂಡಿಸ್ದಂಗೆ ಇದ್ದರೆ ನೀನು ಜೀವನದಲ್ಲಿ ದೇವರಾತ್ಮ ಕಾರ್ಯ ಮಾಡೋದಿಲ್ಲ. ಖಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ, ಕಾರ್ಯ ಮಾಡೋದಿಲ್ಲ. ಅದಕ್ಕೆ ಅನೇಕ ಸಭೆಗಳು ಇವತ್ತು ಮುಳುಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನೀವು ಸಭೆಗಳನ್ನು ನಡೆಸೋದಕ್ಕೆ ಜನರನ್ನು ನೋಡ್ತಾ ಇದ್ದೀರಾ. ಇನ್ನೂ ಕೆಲವು ಪಾಸ್ಟ್ರುಗಳು ಅಂದ್ಕೊಂಡ್ಬಿಟ್ಟಿದ್ದಾರೆ ದೇವ್ರ ಕೆಲಸ ಜನಗಳನ್ನ ಕಳಿಸೋದು, ಅದಕ್ಕೋಸ್ಕರ ನಾನೇನು ಮಾಡಲ್ಲ, ನಾನು ಎಲ್ಲೂ ಹೋಗಲ್ಲ ಅಂತ. ತಪ್ಪು. ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡ್ತಾ ಇರಬೇಕು ಆತ್ಮಗಳಿಗೋಸ್ಕರ. ಆವಾಗ ದೇವರು ಹೇಳ್ತಾರೆ, ಇಂಥ ಜಾಗಕ್ಕೆ ಹೋಗು, ಇಂಥವ್ರನ್ನ ಮೀಟ್ ಮಾಡು ಅಂತ ಹೇಳ್ತಾರೆ. ಆವಾಗ ಹೋದಾಗ ನೀನು ಆ ಆತ್ಮ ನಿನ್ನಲ್ಲಿ ಸ್ಥಿರವಾಗಿ ನಿಲ್ತದೆ. ಆಮೇಲೆ ಯಾವತ್ತೂ ಆತ್ಮನ ಖಂಡಿಸಿ ಮಾತಾಡಬೇಡ. ಕಾಣಿಕೆ ಹಾಕಲ್ಲ ಅಂತ ಯಾವತ್ತೂ ಖಂಡಿಸಿ ಮಾತಾಡಬೇಡ. ಕಾಣಿಕೆ ಹಾಕಲ್ಲ ಅಂತ ಹೇಳಿದ್ರೆ, ದೇವರೇ ಇವ್ರಿಗೆ ಇಷ್ಟು ಕೊಡು, ಇವರಿಗೆ ಎಷ್ಟು ಕೊಡು ಅಂತ ಹೇಳಿದ್ರೆ ಅವರೇ ತೊಗೊಂಬಂದು ಚರ್ಚಲ್ಲಿ ಕೊಡಬೇಕು. ದುಡ್ಡುಗಳು ತುಂಬಿ ಹೊರಸೂಸಬೇಕು. ಆವಾಗ ಅವ್ರಿಗೆ ಜ್ಞಾನ ಬರೋದು ಎಲ್ಲಿ ಹೇಳೋ, ಚರ್ಚ್ ಬಗ್ಗೆನೇ. ಚರ್ಚಿಗೋಸ್ಕರನೇ ಕೊಡ್ತಾರೆ. ನಿನ್ನ ಅವಶ್ಯಕತೆಗಳು ದೇವರು ಹೆಂಗೋ ತೀರಿಸ್ತಾರೆ. ಡೋಂಟ್ ವರಿ, ನಿನ್ನ ಅವಶ್ಯಕತೆಗಳು ತೀರಿಸ್ತಾರೆ.
ಸೊ 2 ರೀತಿಯ ಪಾಪ ಇದೆ. 1 ಯೋಹಾನ 5:16-17 ಹೇಳಂಗೆ 2 ರೀತಿಯ, ಒಂದು ಕ್ಷಮಿಸಲ್ಪಡುವ ಪಾಪ, ಒಂದು ಕ್ಷಮಿಸಲ್ಪಡದ ಪಾಪ. ಕ್ಷಮಿಸಲ್ಪಡೋ ಪಾಪಕ್ಕೆ ನೀವು ಪ್ರಾರ್ಥನೆ ಮಾಡಿದ ತಕ್ಷಣ ಅದು ಕ್ಷಮಾಪಣೆ ಆಗಿಬಿಡ್ತದೆ, ಆಶೀರ್ವಾದ ಬಂದ್ಬಿಡ್ತದೆ. ನಿಮ್ಮ ಮುಂದೆ ಇರೋಂಥ ವ್ಯಕ್ತಿ ಅದನ್ನು ಅಂಗೀಕರಿಸುವಾಗ, ಅದು ಏಕಮನಸ್ಸಿಂದ ಮಾಡುವಾಗ ಆಗ್ತದೆ. ಕ್ಷಮಿಸಲ್ಪಡದ ಪಾಪಕ್ಕೆ ಶಿಕ್ಷೆ ಅನುಭವಿಸಲೇಬೇಕು. ನೀವೆಷ್ಟೇ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿರಿ ಅವ್ರಿಗೋಸ್ಕರ, ಎಷ್ಟೇ ಒದ್ದಾಡಿ ಪ್ರಾರ್ಥನೆ ಮಾಡಿರಿ, ಕೂಗಾಡಿ ಪ್ರಾರ್ಥನೆ ಮಾಡಿರಿ, ಅವ್ರ ಮನೇಲಿ ಫಾಸ್ಟಿಂಗ್ ಪೀರಿಯಡ್ ಇಟ್ಕೊಳ್ರಿ, ಅನ್ಲೆಸ್ ದೇ ಕನ್ಫೆಸ್ ಬೈ ದೆಮ್ಸೆಲ್ಫ್. ಅದರದ ಅನುಭವ, ಅದರದ್ದು ರುಚಿ ನೋಡೋವರೆಗೂ. ಯಾಕಂದರೆ ಇವಾಗ ಹಂಗೆ ಅವ್ರು ಮಾಡಿರೋ ಪಾಪಕ್ಕೆ ಅವ್ರ ಮನಸ್ಸಲ್ಲಿರೋಂಥ ಪಾಪ ಯಾವುದು ಇರ್ತದೆ ಅಂತ ಹೇಳಿದ್ರೆ, ಅದು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಆ ಪಾಪಗಳು ಯಾವುವು, ಕ್ಷಮಿಸಲ್ಪಡದ ಪಾಪಗಳು ಅಂತ ಹೇಳ್ತೀನಿ. ಆ ಪಾಪಗಳು ಅವ್ರ ಜೀವನದಲ್ಲಿ ಇರೋವರೆಗೂ ದೇವರು ಅವ್ರನ್ನ ಆಶೀರ್ವದಿಸೋಕ್ಕಾಗೋದಿಲ್ಲ. ನೀವೆಲ್ಲ ನಿಮ್ಮ ಚರ್ಚೆಲ್ಲ ಬಾಯಿ ಬಿಡ್ಕೊಂಡ್ರೂ ಏನು ಮಾಡೋಕ್ಕಾಗಲ್ಲ. ಸೊ ಅದನ್ನು ಅರ್ಥಕೊಂಡು ಅವ್ರಿಗೆ ಹೇಳಬೇಕು, ನಿಮ್ಮ ಜೀವನದಲ್ಲಿ ಏನೋ ಒಂದಿದೆ, ಅದು ದೇವ್ರಿಗೂ ನಿಮಗೂ ಸಂಬಂಧಪಟ್ಟಿರುವಂಥದ್ದು, ಅದನ್ನು ಸರಿ ಮಾಡಿಕೊಳ್ರಿ. ಏನೇ ಆಗಿರ್ಬೋದು, ವಿಗ್ರಹಾರಾಧನೆ ಆಗಿರ್ಬೋದು, ಸುಳ್ಳು ಮಾತಾಗಿರ್ಬೋದು, ದ್ವೇಷ, ಅಸೂಯೆ, ಇವೆಲ್ಲ ನಮ್ಮನ್ನ ನೇರ ಮಾರ್ಗದಿಂದ, ದೇವರ ಮಾರ್ಗದಿಂದ ಪಕ್ಕಕ್ಕೆ ತೆಗೆದುಕೊಂಡು ಹೋಗುವಂಥದ್ದು. ಸೊ ಪ್ರಿಯವಾದಂಥವರೇ, ಪಾಸ್ಟ್ರುಗಳೇ, ವಿಶ್ವಾಸಿಗಳೇ, ನನಗೆ ಬಲ ಕೊಟ್ಟಿದ್ದಾನೆ ದೇವರು. ನಾನು ಮಾತಾಡ್ತಾ ಇದ್ದೀನಿ, ನಾನು ಕಲ್ತ್ಕೊಂಡಿದ್ದೀನಿ, ನಾನು ಅದನ್ನು ಅನುಭವಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಧೈರ್ಯವಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಹೇಳಿದ್ದು ಯಾರಿಗಾದರೂ ತಪ್ಪು ಅನಿಸಿದ್ರೆ ನನ್ನ ಡೈರೆಕ್ಟಾಗಿ ಕೇಳ್ಬೋದು. ಸತ್ಯವೇದ ಬಿಟ್ಟು ಹೊರಗಡೆ ಹೋಗಲ್ಲ. ನನಗೆ ಯಾವುದು ಡಿಸಿಪ್ಲಿನ್ ಬುಕ್ ಇಲ್ಲ. ನಂದು ಒಂದೇ ಬುಕ್ಕು, ಬೈಬಲ್, 66 ಬುಕ್ಸ್. ಅಲ್ಲೇ ಡಿಸಿಪ್ಲಿನು, ಅಲ್ಲೇ ಕರೆಕ್ಷನ್ನು, ಅಲ್ಲೇ ಪನಿಷ್ಮೆಂಟು, ಅಲ್ಲೇ ಬ್ಲೆಸ್ಸಿಂಗು. ನಿಮ್ಮ ಜೀವನ ಪರೀಕ್ಷೆ ಮಾಡಿಕೊಳ್ರಿ. ಆ ವಾಕ್ಯ ಓದ್ರಿ. 1 ಯೋಹಾನ 5:16-17 ನೀವು ಓದಿದ್ರೆ ಪಾಪದ ಬಗ್ಗೆ ಇದೆ. 2 ರೀತಿಯ ಪಾಪದ ಬಗ್ಗೆ ಇದೆ. ಅದು ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಬಟ್ ಹೇಳ್ತೀನಿ, 80% ಕ್ರೈಸ್ತರು ಆ 2ನೇ ಪಾಪದಲ್ಲಿ ಮುಳುಗಿದ್ದಾರೆ. ಆ 2ನೇ ಪಾಪದಲ್ಲಿ ಇರೋರು ಪರಲೋಕ ರಾಜ್ಯಕ್ಕೆ ಸೇರೋದಕ್ಕೆ ಆಗೋದಿಲ್ಲ. ನ್ಯಾಯ ತೀರ್ಪಿಗೆ ಹೋಗಲೇಬೇಕು. ನಾನು ನರಕಕ್ಕೆ ಹೋಗ್ತಾರೆ ಅಂತ ಹೇಳಲ್ಲ, ನನಗೆ ಅಧಿಕಾರ ಇಲ್ಲ. ಅದು ನ್ಯಾಯ ತೀರ್ಪಿಗೆ ಹೋಗ್ತಾರೆ ಎಲ್ಲರ ಜೊತೆಗೆ. ಆ ಒಂದು ಪಾಪಗಳಿಂದ ಬಿಡುಗಡೆ ಹೊಂದೋದಕ್ಕೆ ನಿಮಗೆ ಮಾತ್ರ ಸಾಧ್ಯ. ಅಳಿರಿ, ಗೋಳಾಡ್ರಿ ಅಂತ ಬೈಬಲಲ್ಲಿದೆ. ನಿಮ್ಮ ಪಾಪಗಳ ಕ್ಷಮಾಪಣೆಗೋಸ್ಕರ ಪೇತ್ರನ ಪುಸ್ತಕದಲ್ಲಿದೆ. ಅಳ್ರಿ, ಗೋಳಾಡ್ರಿ, ದೇವರಿಂದ ಬಿಡುಗಡೆ ಹೊಂದ್ರಿ ಅಂತ. ನಿಮಗೆ ಅದು ಗೊತ್ತಾಗ್ಬಿಟ್ರೆ ನಿಮ್ಮ ಜೀವನ ಪಾವನ ಆಗಿಬಿಡ್ತದೆ. ಬ್ಲೆಸ್ಸಿಂಗ್ ಆಗಿಬಿಡ್ತೀರ. ನಿಮಗೆ ನೀವೇ ಬ್ಲೆಸ್ಸಿಂಗು, ಬೇರೆಯವ್ರಿಗೂ ಬ್ಲೆಸ್ಸಿಂಗ್ ಆಗ್ತೀರ. ಪಾಸ್ಟ್ಗಳು ಇದನ್ನು ಫಾಲೋ ಮಾಡಿದ್ರೆ, ದೇವ್ರನ್ನ ಆತ್ಕೊಂಡ್ರೆ, ಆ ಸೇವೆಗಳು ಬಲವಾಗಿ ನಿಲ್ತವೆ. ಆ ಸೇವೆನ ಯಾರು ಅಲ್ಲಾಡ್ಸೋಕ್ಕಾಗಲ್ಲ. ಎಷ್ಟೇ ಹೋರಾಟ ಬಂದರೂ ಸಹ ಏನು ಮಾಡೋಕ್ಕಾಗಲ್ಲ. ದಯಮಾಡಿ ನಿಮ್ಮನ್ನು ನೀವು ತಗ್ಗಿಸ್ಕೊಂಡು ದೀನಭಾವದಿಂದ ದೇವ್ರ ಹತ್ರ ಸಬ್ಮಿಟ್ ಮಾಡಿದ್ರೆ, ಈ ಒಂದು ಈಸ್ಟರ್ಗೆ ಯೇಸು ಸ್ವಾಮಿ
ಜೀವಂತವಾಗಿ ಎದ್ದು ಬಂದಂಥ ದಿನ ಅಂತ ಏನು ಆಚರಿಸ್ತೀವಿ, ಆ್ಯಕ್ಚುಲಿ ಅದು ಹಂಗಿಲ್ಲ. ಇದು ಬೇರೆಯವರು ಇಟ್ಟಿರೋದು. ಯಾವತ್ತೋ ಒಟ್ಟಿನಲ್ಲಿ ಎದ್ದು ಬಂದಿದ್ದಾರೆ. ಎದ್ದು ಬಂದಿರೋದ ಯೇಸು ಸ್ವಾಮಿ ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾರೆ. ಜನ ನೋಡುವಾಗ ಎಲ್ಲ ಯೇಸು ಸ್ವಾಮಿ ಗುಣಗಳು ಇವರೆಲ್ಲ ಐತಲ್ಲಪ್ಪ, ಎಲ್ಲ ಯೇಸು ಸ್ವಾಮಿ ಗುಣಗಳು ಇವರೆಲ್ಲ ಐತಲ್ಲಪ್ಪ, ಯೇಸು ಸ್ವಾಮಿ ಥರನೇ ಇದ್ದಾರೆ ಇವರು. ಗುಣದಲ್ಲಿ ಅನ್ನಬೇಕು, ಬರ್ತದೆ ಗುಣ, ಅದು ಆಟೋಮೆಟಿಕ್ಕಾಗಿ ಬರ್ತದೆ. ಹಳೇದು ಹೋಗಿರಲ್ಲ, ಅದಕ್ಕೆ ಹೊಸದು ಸೇರಲ್ಲ. ಹಳೇದು ಹೋಗಬೇಕು ಅಂತ ಹೇಳಿದ್ರೆ ಸಬ್ಮಿಟ್ ಆಗಬೇಕು, ದೇವರಿಗೆ ಸರೆಂಡರ್ ಆಗಬೇಕು. ಸೊ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವಾಕ್ಯಗಳನ್ನ ಕೇಳ್ರಿ, ನಿಮಗೆ ಗೊತ್ತಿರೋರಿಗೆ ಹಂಚ್ರಿ, ಬೇರೆಯವ್ರಿಗೆ ತಿಳಿಸ್ಕೊಡ್ರಿ. ಒಂದು ಆತ್ಮ ರಕ್ಷಣೆ ಹೊಂದಿದ್ರೆ ಪರಲೋಕದಲ್ಲಿ ಭಾಳ ಸಂಭ್ರಮ ಇರ್ತದೆ. ಸಾವೊಂದು ಆತ್ಮ ನಿಮ್ಮ ಕಡೆಯಿಂದ ಆದರೆ ಇನ್ನೂ ಸಂಭ್ರಮ ಇರ್ತದೆ, ನಿಮಗೂ ಆಶೀರ್ವಾದ. ನೀವು ಇದನ್ನು ಅರ್ಥಕೊಂಡು ಇದ್ರ ಪ್ರಕಾರ ನೀವು ಬದುಕಿದ್ರೆ ನೀವು ಪರಲೋಕ ರಾಜ್ಯದಲ್ಲಿ ಅನಂತ ಜೀವನವನ್ನು, ನಿತ್ಯ ಜೀವನವನ್ನು ಬದುಕೋರಾಗಿದ್ದೀರ. ಆ ರೀತಿ ಮಾಡೋದಕ್ಕೆ ದೇವರು ಸಹಾಯ ಮಾಡಲಿ. ಪ್ರೈಸ್ ದ ಲಾರ್ಡ್. ಆಮೇನ್.